ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು SSLC ಮಾದರಿ ಗಣಿತ ಪ್ರಶ್ನೆ ಪತ್ರಿಕೆ 2005 ಈಗ ಇಲಾಖೆಯಿಂದ ಬಿಡುಗಡೆ ಮಾಡಲ್ಪಟ್ಟ 2025ರಲ್ಲಿ ಬಿಡುಗಡೆ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರನ್ನು ನಾವು ಯಾಕೆ ಸಾಲ್ವ್ ಮಾಡಬೇಕು, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಯಾಕೆ ನೋಡಬೇಕು, ಪ್ರತಿಯೊಂದು ವಿಷಯಕ್ಕೂ ಎರಡೆರಡು ಸೆಟ್ ಅಂತೆ ಮಾದರಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಟ್ಯಾಲಿ ಮಾಡಿ ಅದರಲ್ಲಿ ಬರುವಂತಹ ಯಾವ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ಸ್ಗಳು ಬರ್ತವೆ, ಯಾವ ಒಂದು ಚಾಪ್ಟ್ರಿಗೆ ಎಷ್ಟು ವೇಟೇಜ್ ಇದೆ, ಅದರ ಮೇಲೆ ನೀವು ಸ್ಟಡಿ ಮಾಡ್ತಾ ಹೋಗಬೇಕಾಗ್ತದೆ. ಯಾವ ಒಂದು ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ, ಯಾವ ಟೈಪ್ ಕ್ವಶನ್ಸ್ಗಳು ಬರ್ತವೆ, ಇದನ್ನು ನೀವು ಡಿಸ್ಕಸ್ ಮಾಡಬೇಕು ಅಂತ ನೀವು ಈ ಮುಂದೆ ಬರುವಂತಹ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ಚಾಪ್ಟ್ರಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡಿಕೊಂಡು ನೀವು ಸ್ಟಡಿ ಮಾಡಬೇಕಾಗ್ತದೆ. ಸೊ ಆದ್ದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಯಾರಿಗೆಲ್ಲ ಅವಶ್ಯಕತೆ ಇದೆ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ 2025 ಇದರಲ್ಲಿ ಮೊದಲನೇ ಮೇನ್ ಕ್ವಶನಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಮೊದಲು 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರ್ತವೆ. ಓಕೆ, ಮೊದಲನೇದಾಗಿ ಪ್ರಶ್ನೆ ಈ ರೀತಿಯಾಗಿದೆ. 5ರ ವರ್ಗ 2, 5^2 × 2 ಮತ್ತು 2^5 × 5ರ ಮ ಈ ಎರಡು ಪದಗಳ ಮ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡೋಣ. ಆಪ್ಷನ್ ಎ 2 × 5 ಅಂತ ಇದೆ, ಆಪ್ಷನ್ ಬಿ 5^2 × 2^6 ಅಂತ ಇದೆ. ಈ ಎರಡು ಸಂಖ್ಯೆಗಳನ್ನು ನೋಡಿದಾಗ ಇದು ಯಾವುದೇ ಒಂದು ರಿಲೇಷನನ್ನು ನಾವು ನೋಡ್ತಾ ಇಲ್ಲ. 2^6 ಎರಡರಲ್ಲೂ ಇಲ್ಲೇ ಇಲ್ಲ. ಸೊ 2^5 × 5 ಅಂದರೆ ಇದು ಒಂದು ಪದದ ಅಪವರ್ತ್ಯ ಆಗತ್ತೆ, ಹಾಗಾಗಿ ಇದು ಕೂಡ ತಪ್ಪಾಗತ್ತೆ. ನೋಡಿ, ಇಲ್ಲಿ ಆಪ್ಷನ್ ಡಿ ಅನ್ನು ಕೂಡ ನೋಡಿ, ಇದರಲ್ಲಿ ಸಾಮಾನ್ಯವಾಗಿ ಇಲ್ಲ. ಹಾಗಾಗಿ ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವಂಥ ಸಂಖ್ಯೆ ಈ ಎರಡು ಸಂಖ್ಯೆಗಳ ಆಗಿರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇದು ಸಮಾಂತರ ಶ್ರೇಣಿಗಳು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ಚಾಪ್ಟ್ರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರ್ತವೆ. ಆದ್ದರಿಂದ ಈ ಒಂದು ಚಾಪ್ಟರ್ ಬಗ್ಗೆ ನೀವು ನೋಡ್ಕೋದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಒನ್ ಕ್ವಶನ್ ಕೂಡ ನೀವು ಸಾಲ್ವ್ ಮಾಡಲೇಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿರುವಂಥ ಎಕ್ಸಾಂಪಲ್ಗಳು, ಎಕ್ಸಸೈಸಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ನೀವು ಇನ್ನೂ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿಲ್ಲ, ಕೆಲವೊಂದು ಕ್ವಶನ್ಸ್ಗಳು ಉಳಿದಿದ್ದಾವೆ ಪ್ರಾಕ್ಟೀಸ್ ಮಾಡೋದು, ನಮ್ಮ ಚಾನಲಲ್ಲಿ ಕಂಪ್ಲೀಟಾಗಿ ಎಲ್ಲ ಎಕ್ಸಸೈಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು. ಆಪ್ಷನ್ ಎ ಈ ರೀತಿಯಾಗಿದೆ, n × n+1, n × n+1 ಅಂತ ಇದೆ. ಆಪ್ಷನ್ ಬಿ n × n+1 / 2 ಅಂತ ಇದೆ. ಆಪ್ಷನ್ ಸಿ n × n+2 / 2. ಆಪ್ಷನ್ ಡಿ n × n-1 ಅಂತ ಇದೆ. ಸೊ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಲ್ಲ ಸೂತ್ರಗಳನ್ನು ನೀವು ನೆನಪಿಡುವುದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಈ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ n × n+1 ಎನ್ನುವಂಥದ್ದು. ಮೂರನೇ ಪ್ರಶ್ನೆ, a1x + b2y + c1 = 0 ಮತ್ತು a2x + b2y + c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಕೆಳಗಿನ ಯಾವ ಸಂದರ್ಭವೂ ಉಂಟಾಗುವುದಿಲ್ಲ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ನೋಡಿ, ಈ ಒಂದು ನಕ್ಷೆಗಳನ್ನು ನೋಡಿದಾಗ ನಕ್ಷಾ ವಿಧಾನದಿಂದ ನಾವು ಇಲ್ಲಿ ವರ್ಗ ಸಮೀಕರಣಗಳನ್ನು ಸಾಲ್ವ್ ಮಾಡುವಂತಹ ಸಂದರ್ಭದಲ್ಲಿ ಬಹುಪದೋಕ್ತಿಗಳು ಈ ಒಂದು ಚಾಪ್ಟ್ರಲ್ಲಿ ಇಲ್ಲಿ ನಾವು ಕೆಲವೊಂದು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನೋಡ್ತೀವಿ. ಆ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಲವೊಂದು ಲಕ್ಷಣಗಳಿದ್ದಾವೆ.
ಓಕೆ, ಲಕ್ಷಣಗಳು ಏನಿದಾವಪ್ಪ ಅಂದರೆ ಎರಡು ರೇಖಾತ್ಮಕ ಸಮೀಕರಣಗಳು ಇಲ್ಲಿ a1/e2 ಇಟ್ ನಾಟ್ ಈಕ್ವಲ್ಸ್ ಟು b1/b2 ಈ ಒಂದು ಸಂದರ್ಭ ಇದ್ದಾಗ ಏನಾಗುತ್ತೆ ಅಂದರೆ ಈ ಎರಡು ರೇಖಾತ್ಮಕ ಸಮೀಕರಣಗಳು ಒಂದಕ್ಕೊಂದು ಛೇದಿಸುತ್ತವೆ. ಓಕೆ, ಇವಾಗ ಎರಡನೇ ಬಿ ಆಪ್ಷನನ್ನು ನೋಡಿ, a1/e2 b1/b2 ಇಸ್ ಈಕ್ವಲ್ ಟು c1/c2 ಅಂತ ಇದೆ. ಇದು ಯಾವ ಒಂದು ಸಂದರ್ಭದಲ್ಲಿದೆ? ಒಂದು ರೇಖೆಯು ಇನ್ನೊಂದು ರೇಖೆಯಲ್ಲಿ ಐಕ್ಯಗೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ರೇಖಾತ್ಮಕ ಸಮೀಕರಣದ ಸಂದರ್ಭ ಉಂಟಾಗುವಂಥದ್ದು. ಆಪ್ಷನ್ ಸಿ ನೋಡಿ, a1/a2 ಇಸ್ ಈಕ್ವಲ್ ಟು a1/a2 ಇಸ್ ಈಕ್ವಲ್ ಟು b1/b2 ಇಸ್ ನಾಟ್ ಈಕ್ವಲ್ ಟು c1/c2. ಇದು ಯಾವ ಒಂದು ಸಂದರ್ಭದಲ್ಲಿ? ಎರಡೂ ರೇಖಾತ್ಮಕ ಸಮೀಕರಣಗಳು ಸಮಾನಾಂತರವಾಗಿದ್ದಾಗ ಈ ಒಂದು ಸಂದರ್ಭ ಉಂಟಾಗುವಂಥದ್ದು. ಹಾಗಾದರೆ ಈ ಮೂರುದರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಈ ರೀತಿಯಾದ ಸಂದರ್ಭ ಏನಾಗುವುದಿಲ್ಲ, ರೇಖಾತ್ಮಕ ಸಮೀಕರಣದಲ್ಲಿ ಉಂಟಾಗುವುದಿಲ್ಲ. ಹಾಗಾದರೆ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಓಕೆ, ಇದರ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಇದೆ. ಆ ಟೇಬಲನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಆ ಒಂದು ಟೇಬಲ್ ಮೇಲೆ ಸುಮಾರು ಥರ ಎಕ್ಸಾಮ್ ಕ್ವಶನ್ಗಳನ್ನು ಫಾರ್ಮೇಷನ್ ಮಾಡುವಂಥದ್ದು. ಓಕೆ, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಆಯ್ಕೆಗಳು ಎಷ್ಟು ಪರಿಹಾರಗಳಿರ್ತವೆ, ಅನನ್ಯ ಪರಿಹಾರ ಇರುವಂಥದ್ದು ಯಾವುದು, ಅನಂತ ಪರಿಹಾರ ಇರುವಂಥದ್ದು ಯಾವುದು. ಓಕೆ, ಈ ರೀತಿಯಾದ ಪ್ರಶ್ನೆಗಳನ್ನು ಟೆಸ್ಟ್ ಮಾಡಿ ಕೇಳುವಂಥದ್ದು. ಹಾಗಾಗಿ ನೀವು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಒಂದು ಟೇಬಲ್ ಇದೆ. ಆ ಟೇಬಲನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಿ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಅನ್ನುವಂಥ ಒಂದು ಬಹುಪದೋಕ್ತಿಯನ್ನು ಹೊಂದಿರುವಂಥ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಗ್ರಾಫನ್ನು ನೀವು ಅಬ್ಸರ್ವ್ ಮಾಡಿ. ಇದರಲ್ಲಿ ಬರುವಂಥ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಎನ್ನುವಂಥ ಬಹುಪದೋಕ್ತಿ ಏನಿದೆ, ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಾರಿ ಛೇದಿಸಿದೆ ಎನ್ನುವುದನ್ನು ಗಮನಿಸಿ. ಇದು 1 ಬಾರಿ, 2 ಬಾರಿ, 3 ಬಾರಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ 3 ಸರಿಯಾದ ಉತ್ತರ. ಹಾಗಾದರೆ ನೀವಿಲ್ಲಿ ಅಂದಾಜು ಮಾಡ್ಬೋದು ಪಿ ಆಫ್ ಎಕ್ಸ್ನ ಶೂನ್ಯತೆಗಳು. ಇದು ನಿಯರ್ ಬೈ ಇಲ್ಲಿ ನೆಗೆಟಿವಲ್ಲಿದೆ, 2 ಶೂನ್ಯತೆಗಳೇನಿದ್ದಾವೆ ಮೈನಸಲ್ಲಿದ್ದಾವೆ. ಓಕೆನಾ, ಒಂದು ಶೂನ್ಯತೆ ಏನಿದೆ ಪಾಸಿಟಿವ್ ಆಗಿದೆ, ಒಂದು ಧನ ಶೂನ್ಯತೆ ಇದೆ, 2 ಋಣ ಶೂನ್ಯತೆಗಳಿದ್ದಾವೆ. ಒಟ್ಟು ಟೋಟಲ್ ಆಗಿ ಇಲ್ಲಿ ಪಿ ಆಫ್ ಎಕ್ಸ್ ಅನ್ನುವಂಥ ಬಹುಪದೋಕ್ತಿ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಾರಿ ಛೇದಿಸಿರುತ್ತೆ ಅಷ್ಟು ನಂಬರು ಇಲ್ಲಿ ಶೂನ್ಯತೆಗಳು ಇರುವಂಥದ್ದು. ಹಾಗಾಗಿ ಬಿ ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 5ನೇ ಪ್ರಶ್ನೆ ಈ ರೀತಿಯಾಗಿದೆ. ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 6. ಇದು ಒಂದು ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ, ಘನ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಅಂತ ಇದೆ. ಇದನ್ನು ಸಾಲ್ವ್ ಮಾಡಿ ನೋಡಿ. ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 6 ಅಂತ ಇದೆ. ಇದನ್ನು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಇಂಟು 2 2x ಆಗುತ್ತೆ, ಈಕ್ವಲ್ಸ್ ಟು 6. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 6 ಈಕ್ವಲ್ ಟು 0 ಆಗಿದೆ. ಹಾಗಾದರೆ ಇದನ್ನು ನಾವು ಯಾವ ಒಂದು ಪದೋಕ್ತಿಗೆ ನೀವು ಹೋಲಿಕೆ ಮಾಡ್ತೀರಿ? ಅದು ವರ್ಗ ಸಮೀಕರಣ ಆಗಿರುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಗ ಸಮೀಕರಣ. ನೆಕ್ಸ್ಟ್ 6ನೇ ಪ್ರಶ್ನೆ. ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್, ತ್ರಿಭುಜ ಎ ಬಿ ಸಿ ಇವುಗಳಲ್ಲಿ ಅನುರೂಪ ಬಾಹುಗಳ ಜೋಡಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಬಾಹುಗಳ ಜೋಡಿಯನ್ನು ನೋಡೋಣ. ಅನುರೂಪ ಬಾಹುಗಳು ಈಗ ಪಿ ಕ್ಯೂಗೆ ಎ ಬಿ ಅನುರೂಪವಾಗಿದೆಯಾ ಅಥವಾ ಪಿ ಆರ್ಗೆ ಎ ಬಿ ಅನುರೂಪವಾಗಿದೆಯಾ? ತಪ್ಪು. ಕ್ಯೂ ಆರ್ಗೆ ಎ ಸಿ ಅನುರೂಪವಾಗಿದೆಯಾ? ತಪ್ಪು. ಅದೇ ರೀತಿಯಾಗಿ ಪಿ ಆರ್ ಮತ್ತು ಬಿ ಸಿ, ಪಿ ಆರ್ ಮತ್ತು ಬಿ ಸಿ ಅನುರೂಪವಾಗಿದೆಯಾ? ತಪ್ಪು. ಹಾಗಾದರೆ ಇಲ್ಲಿ ಅನುರೂಪ ಬಾಹುಗಳು ಜೋಡಿ ಏನಪ್ಪ ಅಂದರೆ ಪಿ ಕ್ಯೂಗೆ ಎ ಬಿ ಅನ್ನುವಂಥದ್ದು ಏನಾಗಿದೆ? ಅನುರೂಪವಾಗಿದೆ. ಹಾಗಾದರೆ ಆಪ್ಷನ್ ನಂಬರ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ.
ಏಳನೇ ಪ್ರಶ್ನೆ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇದಕ್ಕೆ ಸಮವಾಗಿದೆ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಆಪ್ಷನ್ ಎ 1, ಆಪ್ಷನ್ ಬಿ 1+2 ಕಾಸ್ ಸ್ಕ್ವೇರ್ ಎ, ಆಪ್ಷನ್ ಸಿ 1-2 ಕಾಸ್ ಸ್ಕ್ವೇರ್ ಎ, ಆಪ್ಷನ್ ಡಿ -1 ಅಂತ ಇದೆ. ನಮಗೆ ಒಂದು ನಿತ್ಯ ಸಮೀಕರಣ ಗೊತ್ತಿರಬೇಕು ತ್ರಿಕೋನಮಿತಿಗೆ ಸಂಬಂಧಿಸಿದ ಹಾಗೆ. ಏನಪ್ಪ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅಂತ ಐಡೆಂಟಿಟಿ ಗೊತ್ತಿದೆ. ಬಟ್ ಇಲ್ಲಿ ಪ್ಲಸ್ ಇದೆ. ಓಕೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಿಮಗೆ ಐಡೆಂಟಿಟಿ ಗೊತ್ತಿರಬೇಕು. ಈ ರೀತಿಯಾದ ಐಡೆಂಟಿಟಿಯನ್ನು ನೀವು ನೆನಪಿಟ್ಕೋಬೇಕು. ಸೈನ್ ಸ್ಕ್ವೇರ್ ಎ ಪ್ಲಸ್ ಆರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಪ್ಲಸ್ ಆರ್ -1 ಅಂತ ಗೊತ್ತಿರಬೇಕು. ಇಲ್ಲಿ ಮೈನಸ್ ಇದ್ದರೆ ಈ ಕಡೆ ಮೈನಸ್ ಬರುತ್ತೆ, ಈ ಕಡೆ ಪ್ಲಸ್ ಇದ್ದರೆ ಪ್ಲಸ್ ಬರುತ್ತೆ. ಹಾಗಾದರೆ ಇಲ್ಲಿ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು -1. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 8ನೇ ಪ್ರಶ್ನೆ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಸಂಭವನೀಯತೆಯ ಮೊತ್ತ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 0, ಆಪ್ಷನ್ ಬಿ 1/2, ಆಪ್ಷನ್ ಸಿ 1, ಆಪ್ಷನ್ ಡಿ -1. ಅಂದರೆ ಇದು ಸಂಭವನೀಯತೆ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಕೇಳಿದ್ದಾರೆ. ಸಂಭವನೀಯತೆ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಈ ಒಂದು ಯಾದೃಚ್ಛಿಕವಾಗಿ ಪ್ರಯೋಗದ ಎಲ್ಲ ಪ್ರಾಥಮಿಕ ಸಂಭವನೀಯತೆಯ ಮೊತ್ತ ಎಷ್ಟಾಗಿರುತ್ತೆ ಅಂದರೆ ಅದು 1 ಆಗಿರುತ್ತದೆ. ಓಕೆ, 1/2 ಯಾವಾಗ ಬರುತ್ತೆ? ಅರ್ಧ, ಅಂದರೆ ಅರ್ಧ ಟೇಲು ಅರ್ಧ ಹೆಡ್ಡು ಬಿದ್ದಾಗ 1/2 ಆಗಿರುತ್ತದೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ಓಕೆ ಫ್ರೆಂಡ್ಸ್, ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಾಗೆ ಏನಾಗಿದ್ದು, ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಗಳನ್ನು ನೋಡಿದ್ವಿ. ನಾವು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುವಂಥ ಮೆಥಡು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕನ್ನು ನಮ್ಮ ಚಾನಲ್ಗೆ ನೀವು ಕೊಡಬೇಕು ಎಂದು ರಿಕ್ವೆಸ್ಟಲ್ಲಿ ಕೇಳ್ತಾ ಇದ್ವಿ. ಓಕೆ, ನೆಕ್ಸ್ಟು ನಾವು ಎರಡನೇ ಮೇನ್ ಕ್ವಶನ್ಗೆ ಹೋಗೋಣ. ಎರಡನೇ ಮೇನ್ ಕ್ವಶನನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಒಂದು ವಿಡಿಯೋಗೆ ಸಂಬಂಧಿಸಿದಾಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ, ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.